ಯಾಕೆಂತಂದರೆ ಇವತ್ತು ನೀವು ನೋಡಿ, ನಮಗೆ ಜನ್ಮಭೂಮಿ ಇದೆ, ಪವಿತ್ರ ಭೂಮಿನೂ ಇದೆ. ಆದರೆ ಮುಸಲ್ಮಾನರಿಗೆ ಜನ್ಮಭೂಮಿ ಇದೆ ಆದ್ರೂ ಕೂಡ ಪವಿತ್ರ ಭೂಮಿ ಅವರಿಗೆ ಮೆಕ್ಕಾ ಮದೀನಾಗಿದೆ. ಎಲ್ಲೋ ನಡೆದಂಥ ಘಟನೆಗಳಿಗೆ ಆಟಮನ್ ಟರ್ಕ್ಸು ಅಲ್ಲಿ ಹೋದಾಗ ಕ್ಯಾಲಿಫೆಟ್ಟನ್ನು ಕೆಳಗಡೆ ಹಾಕಿದ ಕೂಡಲೇ ಭಾರತದಲ್ಲಿ ದೊಂಬಿ ಇಳಿಸ್ತಾರೆ. 1979ರಲ್ಲಿ ಅಲ್ ಅಕ್ಸಾ ಮಸೀದಿ ಇಸ್ರೇಲ್ನಲ್ಲಿ ನೆಲಸಮ ಆಗಿದೆ ಅಂತ ಹೇಳ್ಬಿಟ್ಟು ಗುಜರಾತ್ನಲ್ಲಿ ದಾಳಿ ಮಾಡ್ತಾರೆ. ಎಲ್ಲೋ ನಡೆದ ಘಟನೆಗಳಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಅದು ಯೋಚನೆ ಏನು ಮಾಡಿ, ಯಾವುದೋ ವಕ್ಫು ಏನು ಮುಸಲ್ಮಾನರ ಆಸ್ತಿನ ಯಾರು ಕಿತ್ಕೊಳ್ಳೋಕೆ ಹೋಗಿರಲಿಲ್ಲ, ಮುಸಲ್ಮಾನರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಳ್ಳೆ ಉದ್ದೇಶದಿಂದ ಆ ಒಂದು ಕಾಯ್ದೆನ ತರಕ್ಕೆ ಹೋದರೆ, ಒಬ್ಬ ಸಾಮಾನ್ಯ ಬಿಕಾರಿ ಮುಸಲ್ಮಾನಿಂದ ಬುಕಾರಿವರೆಗೂ ಎದ್ದು ಕೂತ್ಕೊಂಡ್ಬಿಟ್ಟು ಇದು ಮುಸಲ್ಮಾನರ ಆಸ್ತಿ ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ, ನಮ್ಮ ಧರ್ಮದೊಳಗೆ ಇಂಟರ್ಫಿಯರ್ ಆಗೋಕ್ಕೆ ಹೋಗ್ತಾಯಿದ್ದಾರೆ ಅಂತ ಹೇಳಿ ಗಲ್ಲಿಂದ ದಿಲ್ಲಿವರೆಗೂ ಪ್ರೊಟೆಸ್ಟ್ ಆಗುತ್ತಲ್ರಿ. ಇಷ್ಟು ಒಗ್ಗಟ್ಟಿದೆ ಅವರಲ್ಲಿ, ಇಷ್ಟು ಅವರಲ್ಲಿ ಧಾರ್ಮಿಕವಾದಂಥ ಬದ್ಧತೆ ಇದೆ. ಇಂಥವರ ಜೊತೆ ನೀವು ಸಹಬಾಳ್ವೆನ ನಡೆಸೋಕ್ಕಾಗುತ್ತಾ? ಅದನ್ನೇ ಅಂಬೇಡ್ಕರ್ ಹೇಳಿದ್ದು, ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಕಿವಿ ಮಾತನ್ನು ಹೇಳಿದರು, ಆದರೂ ಅರ್ಥ ಆಗಲಿಲ್ಲ. ಆದರೆ ಅವ್ರನ್ನ ಮಹಾತ್ಮ ಮಾಡಲ್ಲ, ಯಾರನ್ನೋ ಮಹಾತ್ಮ ಮಾಡ್ಕೊಂಡು ಕೂತಿದ್ವಿ ನಾವು. ಅಲ್ಲ, ಈಗ ಒಂದು ಯೋಚನೆ ಮಾಡಿ, ಮೊನ್ನೆ ಓಂ ಪ್ರಕಾಶ್ DG ಅವ್ರ ಮನೆಯಲ್ಲಿ ಅವರ ಹತ್ಯೆ ಆಯಿತು. ಹತ್ಯೆ ಆದಾಗ ಕೆಲವು ರೆಲೆವೆಂಟ್ ಕ್ವಶನ್ ಕೇಳಿದರು, ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೋದಿತ್ತು ಅಂತೇಳಿ ಹೇಳಿ. ಅದ್ರ ಹಿನ್ನೆಲೆ ಯಾಕೆ ಅಂತ ಹೇಳಿದರೆ ವಾಟ್ಸಪ್ ಗ್ರೂಪ್ನಲ್ಲಿ ಆಕೆ ಮೆಸೇಜ್ ಹಾಕಿದ್ದು ಎಲ್ಲ ಹೌದು. ಆದರೆ ಕಾಂಗ್ರೆಸ್ನವ್ರು ಏನಂತ ಹೇಳಿದರು, ಮನೆಯಲ್ಲಿ ಹೆಂಡ್ತಿನೇ ಚುಚ್ಚಿದ್ರೆ, ಮನೆ ಒಳಗಡೆ ಹೆಂಡ್ತಿನೇ ವಿರುದ್ಧವಾದರೆ ಏನು ಮಾಡೋಕ್ಕಾಗುತ್ತೆ ಅಂತ. ಇವ್ರು ಯಾರು ಈಗ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು, ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು? ಮನೆ ಒಳಗಡೆ ಇರುವಂಥವ್ರು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಭದ್ರತಾ ವೈಫಲ್ಯವಲ್ಲ. ಮನೆ ಒಳಗಡೆ ಇರುವಂಥವ್ರೆ ಪಾಕಿಸ್ತಾನದವರಿಗೆ ಅಥವಾ ಈ ಥರ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರನ ಕೊಟ್ಟರೆ, ಮಸೀದಿಗಳನ್ನು ಸ್ಲೀಪರ್ ಸೆಲ್ಗಳು ಮಾಡಿದರೆ ಯಾರೇನು ಮಾಡೋಕ್ಕಾಗುತ್ತೆ? ಯಾವ ಭದ್ರತೆ, ಯಾವ ಪೊಲೀಸ್ ಇರಲಿ, ಯಾವ ಇಂಟೆಲಿಜೆನ್ಸ್ ಇರಲಿ, ಯಾವ ಮಿಲಿಟ್ರಿ ಇರಲಿ, ಏನು ಮಾಡೋಕ್ಕಾಗುತ್ತೆ? ಮೋದಿಯವರು ಬಂದಾದ ನಂತರ ಗಡಿಗಳನ್ನು ಭದ್ರ ಮಾಡಿದ್ದಾರೆ. ಆದರೆ ಗಡಿ ಒಳಗಡೆ, ದೇಶದ ಒಳಗಡೆ ಇದ್ದಾರಲ್ಲ, ಈ ಧರ್ಮಾಂಧ ಮನಸ್ಥಿತಿಗಳಿದಾವಲ್ಲ, ಈ ಒಂದು ನಮ್ಮನ್ನು ಹೊಡಿಬೇಕು, ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ, ಇವ್ರ ಬಗ್ಗೆ ಏನು ಮಾಡ್ತೀರಿ? ಈ ಒಳಗಡೆ ಇರುವಂಥ ಎನಿಮೆಗಳ ಬಗ್ಗೆ ಏನು ಮಾಡ್ತೀರಿ? ಕಾಶ್ಮೀರದಲ್ಲಿ ಆಗಿರುವಂಥ ಘಟನೆಯಿಂದ ಅತಿ ಹೆಚ್ಚು ಪ್ರವಾಸೋದ್ಯಮಕ್ಕೆ ಧಕ್ಕೆ ಆಗಿರೋದು ಕಾಶ್ಮೀರದವರಿಗೇನೆ. ಇನ್ನು ಮುಂದೆ ಆದರೂ ಕಾಶ್ಮೀರಿಗಳು ಈ ರೀತಿ ಭಯೋತ್ಪಾದಕರಿಗೆ ಬೆಂಬಲ ಕೊಡೋದನ್ನು ನಿಲ್ಲಿಸಬಹುದಾ ಅಥವಾ ಏನು ಅವ್ರಿಗೆ ಹೇಳ್ತೀರಾ? ಕಾಶ್ಮೀರಿಗಳಿಗೆ ಕೆಲವರು ಏನು ಸಹಕಾರ ಕೊಡ್ತಾರೆ ಭಯೋತ್ಪಾದಕ? ಅಲ್ಲ, ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ. ಏನು ಭಾರತಕ್ಕೂ ಇಸ್ಲಾಮಿಗೆ ಏನ್ರಿ ಸಂಬಂಧ? ನಿಮ್ಮ ಪರಕೀಯ ಧರ್ಮ ನಿಮ್ಮದು. ನೀವು ನೆಲ ಕಂಡುಕೊಂಡು, ನೆಲ ಕೇಳಿಕೊಂಡು, ಆಶ್ರಯ ಕೇಳ್ಕೊಂಡು ಬಂದಿರೋರು. ಅವರಿಗೆ ಈ ಥರ ಆಶ್ರಯ ಕೇಳ್ಕೊಂಡು ಬಂದಂಥ ಧರ್ಮವನ್ನು ಪಾಲಿಸುವವರಿಗೆ ಅವರಲ್ಲಿ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದರೆ, ಅವರಿಗೆ ಟೂರಿಸಮ್ಮು, ಈ ಥರ ಊಟ ಮಾರಾಟ ಅವ ಬಗ್ಗೆ ಯೋಚನೆ ಮಾಡಲ್ಲ. ಆ ಧರ್ಮಾಂಧತೆಯ ಅಂಧಕಾರದಲ್ಲಿರೋರಿಗೆ ಇವ್ಯಾವ ಮುಖ್ಯವಾಗೋದಿಲ್ಲ. ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಅಲ್ಲಿ ಅಷ್ಟು ಜನ ಟೆರರಿಸ್ಟ್ಗಳು ಬಂದಿದ್ದಾರೆ. ಅಲ್ಲಿರುವಂಥ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ಅಲ್ಲಿರುವಂಥ ರೆಸಾರ್ಟ್ಗಳನ್ನ ರನ್ ಮಾಡೋರು ಇರ್ಬೋದು. ಅವ್ರಿಗೆಲ್ಲ ಗೊತ್ತಿರಲ್ವೇನ್ರಿ ಇಲ್ಲಿ ಲೋಕಲಲ್ಲಿ? ಅವ್ರನ್ನ ಕೇಳ್ಕೊಂಡು ಯಾವ ದಿನ ಎಷ್ಟು ಜನ ಟೂರಿಸ್ಟ್ ಬರ್ತಾರೆ, ಎಷ್ಟು ಬುಕ್ಕಿಂಗ್ ಇದೆ ಅದನ್ನು ತಿಳ್ಕೊಳ್ದಲ್ಲೇ ಇರ್ತಾರೆ, ಆ ಮಾಹಿತಿನೂ ಕೊಡ್ದಲ್ಲೇ ಇರ್ತಾರೆ. ಲೋಕಲ್ ಸಪೋರ್ಟ್ ಇಲ್ದಲ್ಲ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಕೂತ್ಕೊಂಬಿಟ್ಟು ಕಾಶ್ಮೀರಿಗಳೆಲ್ಲ ಅಲ್ಲಿರುವಂಥ ಮುಸಲ್ಮಾನರು ಟೂರಿಸಮಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ದಲ್ಲೇ ಕತ್ರ ಹೋದರೆ ಅಲ್ಲಿ ಮಸಾಲ ಪೂರಿ ಮಾಡೋರನ್ನೇ ಬಂದು ಹೆಕ್ಕಿ ಹೊಡಿತಾರೆ. ಒಬ್ಬರಾರು ಖಂಡಿಸಿದ್ರೇನ್ರಿ? ಒಂದು ಪ್ರೊಟೆಸ್ಟ್ ಮಾರ್ಚ್ಗಳಾಗುತ್ತಾ ಅಲ್ಲಿ ಅವ್ರ ಮನಸ್ಥಿತಿನೇ ಬೇರೆ ಇದೆ. ಯಾವ ದೇಶದಲ್ಲಿ ನೋಡಿ, ಯುರೋಪ್ನಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ, ಕೊನೆಗೆ ಯುರೋಪಿಯನ್ಸಿಗೆ ಹೊಡಿತಾರೆ. ಇವತ್ತು ಫ್ರಾನ್ಸ್ ಸ್ಥಿತಿ ಏನಾಗಿದೆ? ಅಲ್ಲಿರುವಂಥವ್ರು ಈಗ ಮ್ಯಾಕ್ರಾನಿಗೂ ಇನ್ನೂ ಬುದ್ಧಿ ಬಂದಿಲ್ಲ. ಅಲ್ಲಿ ಅವರು ಆಶ್ರಯ ಕೊಟ್ಟರು. ಆಶ್ರಯ ಕೊಟ್ಟಾದ್ಮೇಲೆ ಇವತ್ತು ಫ್ರಾನ್ಸ್ನಲ್ಲಿ ಐಫೆಲ್ ಟವರ್ ಎದುರುಗಡೆ ಬಂದು ದನ ಕಡಿದು ಬೇಯಿಸ್ತಾ ಇದ್ದಾರೆ. ಇದು ನೋಡ್ರಿ, ಅವರಿಗೂ ಯುರೋಪಿಗೂ ಇಸ್ಲಾಮಿಗೂ ಸಂಬಂಧನೇ ಇಲ್ಲ. ಆಶ್ರಯ ಕೊಟ್ಟರು, ಆಶ್ರಯ ಕೊಟ್ಟವ್ರನ್ನೇ ಮುಗಿಸಾಕೊಟ್ಟಿರೋವಂಥ ಮನಸ್ಥಿತಿ. ಇಂಥವ್ರಿಗೆ ನಿಮಗೆ ಯಾವ ವ್ಯಾಪಾರ ವಹಿವಾಟ ಯಾವುದು ಮುಖ್ಯವಾಗಿಲ್ಲ. ಅಂಬೇಡ್ಕರ್ ಅವರನ್ನು ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ. ಅವರ ಹೇಳಿರುವಂಥ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಹೆಡೆಮುರಿ ಕಟ್ಟುವಂಥದ್ದು ಒಂದೇ ಉಪಾಯ.
ಹಿಂದೂಗಳು ಒಗ್ಗಟ್ಟಾಗಿರುವಂಥದ್ದು ಅದಕ್ಕಿಂತ ದೊಡ್ಡ ಉಪಾಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಸರ್, ಇದನ್ನು ರಾಜಕೀಯ ಆಗ್ತಾ ಇದೆ. ಯಾಕಂದ್ರೆ ಮಾದೇವಪ್ಪ ಅವರ ಟ್ವೀಟ್ ನಲ್ಲಿ ಪ್ರಧಾನಿ ರಾಜನಾಥ್ ಸಿಂಗ್, ಅಮಿತ್ ಶಾ ರಾಜೀನಾಮೆ ಮಾದೇವಪ್ಪನವ್ರನ್ನ ಮೈಸೂರವರೇ ಸೀರಿಯಸ್ ತೊಗೊಂಡಿಲ್ಲ ಬಿಟ್ರೆ. ಯಾಕೆಂತಂದರೆ ಇವತ್ತು ನೀವು ನೋಡಿ, ನಮಗೆ ಜನ್ಮಭೂಮಿ ಇದೆ, ಪವಿತ್ರ ಭೂಮಿನೂ ಇದೆ. ಆದರೆ ಮುಸಲ್ಮಾನರಿಗೆ ಜನ್ಮಭೂಮಿ ಇದೆ ಆದ್ರೂ ಕೂಡ ಪವಿತ್ರ ಭೂಮಿ ಅವರಿಗೆ ಮೆಕ್ಕಾ ಮದೀನಾಗಿದೆ. ಎಲ್ಲೋ ನಡೆದಂಥ ಘಟನೆಗಳಿಗೆ ಆಟಮನ್ ಟರ್ಕ್ಸು ಅಲ್ಲಿ ಹೋದಾಗ ಕ್ಯಾಲಿಫೆಟ್ಟನ್ನು ಕೆಳಗಡೆ ಹಾಕಿದ ಕೂಡಲೇ ಭಾರತದಲ್ಲಿ ದೊಂಬಿ ಇಳಿಸ್ತಾರೆ. 1979ರಲ್ಲಿ ಅಲ್ ಅಕ್ಸಾ ಮಸೀದಿ ಇಸ್ರೇಲ್ನಲ್ಲಿ ನೆಲಸಮ ಆಗಿದೆ ಅಂತ ಹೇಳ್ಬಿಟ್ಟು ಗುಜರಾತ್ನಲ್ಲಿ ದಾಳಿ ಮಾಡ್ತಾರೆ. ಎಲ್ಲೋ ನಡೆದ ಘಟನೆಗಳಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಅದು ಯೋಚನೆ ಏನು ಮಾಡಿ, ಯಾವುದೋ ವಕ್ಫು ಏನು ಮುಸಲ್ಮಾನರ ಆಸ್ತಿನ ಯಾರು ಕಿತ್ಕೊಳ್ಳೋಕೆ ಹೋಗಿರಲಿಲ್ಲ, ಮುಸಲ್ಮಾನರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಳ್ಳೆ ಉದ್ದೇಶದಿಂದ ಆ ಒಂದು ಕಾಯ್ದೆನ ತರಕ್ಕೆ ಹೋದರೆ ಒಬ್ಬ ಸಾಮಾನ್ಯ ಬಿಕಾರಿ ಮುಸಲ್ಮಾನಿಂದ ಬುಕಾರಿವರೆಗೂ ಎದ್ದು ಕೂತ್ಕೊಂಡ್ಬಿಟ್ಟು ಇದು ಮುಸಲ್ಮಾನರ ಆಸ್ತಿ ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ, ನಮ್ಮ ಧರ್ಮದೊಳಗೆ ಇಂಟರ್ಫಿಯರ್ ಆಗೋಕೆ ಹೋಗ್ತಿದ್ದಾರೆ ಅಂತ ಹೇಳಿ ಗಲ್ಲಿಂದ ದಿಲ್ಲಿವರೆಗೂ ಪ್ರೊಟೆಸ್ಟ್ ಆಗುತ್ತಲ್ರಿ. ಇಷ್ಟು ಒಗ್ಗಟ್ಟಿದೆ ಅವರಲ್ಲಿ, ಇಷ್ಟು ಅವರಲ್ಲಿ ಧಾರ್ಮಿಕವಾದಂಥ ಬದ್ಧತೆ ಇದೆ. ಇಂಥವರ ಜೊತೆ ನೀವು ಸಹಬಾಳ್ವೆನ ನಡೆಸೋಕ್ಕಾಗುತ್ತಾ? ಅದನ್ನೇ ಅಂಬೇಡ್ಕರ್ ಹೇಳಿದ್ದು, ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಕಿವಿ ಮಾತನ್ನು ಹೇಳಿದರು, ಆದರೂ ಅರ್ಥ ಆಗಲಿಲ್ಲ. ಆದರೆ ಅವ್ರನ್ನ ಮಹಾತ್ಮ ಮಾಡಲ್ಲ, ಯಾರನ್ನೋ ಮಹಾತ್ಮ ಮಾಡ್ಕೊಂಡು ಕೂತಿದ್ವಿ ನಾವು. ಅಲ್ಲ, ಈಗ ಒಂದು ಯೋಚನೆ ಮಾಡಿ, ಮೊನ್ನೆ ಓಂ ಪ್ರಕಾಶ್ DG ಅವ್ರ ಮನೆಯಲ್ಲಿ ಅವರ ಹತ್ಯೆ ಆಯಿತು. ಹತ್ಯೆ ಆದಾಗ ಕೆಲವು ರೆಲೆವೆಂಟ್ ಕ್ವಶನ್ ಕೇಳಿದರು, ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೋದಿತ್ತು ಅಂತೇಳಿ ಹೇಳಿ. ಅದರ ಹಿನ್ನೆಲೆ ಯಾಕೆ ಅಂತ ಹೇಳಿದರೆ ವಾಟ್ಸಪ್ ಗ್ರೂಪ್ನಲ್ಲಿ ಆಕೆ ಮೆಸೇಜ್ ಹಾಕಿದ್ದು ಎಲ್ಲ ಹೌದು. ಆದರೆ ಕಾಂಗ್ರೆಸ್ನವ್ರು ಏನಂತ ಹೇಳಿದರು, ಮನೆಯಲ್ಲಿ ಹೆಂಡ್ತಿನೇ ಚುಚ್ಚಿದ್ರೆ, ಮನೆ ಒಳಗಡೆ ಹೆಂಡ್ತಿನೇ ವಿರುದ್ಧವಾದರೆ ಏನು ಮಾಡೋಕ್ಕಾಗುತ್ತೆ ಅಂತ. ಇವರು ಯಾರು ಇರಲಿಲ್ಲ. ಈಗ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು, ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು? ಮನೆ ಒಳಗಡೆ ಇರುವಂಥವ್ರು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಭದ್ರತಾ ವೈಫಲ್ಯವಲ್ಲ. ಮನೆ ಒಳಗಡೆ ಇರುವಂಥವ್ರೆ ಪಾಕಿಸ್ತಾನದವ್ರಿಗೆ ಅಥವಾ ಈ ಥರ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರನ ಕೊಟ್ಟರೆ, ಮಸೀದಿಗಳನ್ನು ಸ್ಲೀಪರ್ ಸೆಲ್ಗಳು ಮಾಡಿದರೆ ಯಾರೇನು ಮಾಡೋಕ್ಕಾಗುತ್ತೆ? ಯಾವ ಭದ್ರತೆ, ಯಾವ ಪೊಲೀಸ್ ಇರಲಿ, ಯಾವ ಇಂಟೆಲಿಜೆನ್ಸ್ ಇರಲಿ, ಯಾವ ಮಿಲಿಟ್ರಿ ಇರಲಿ, ಏನು ಮಾಡೋಕ್ಕಾಗುತ್ತೆ? ಮೋದಿಯವರು ಬಂದಾದ ನಂತರ ಗಡಿಗಳನ್ನು ಭದ್ರ ಮಾಡಿದ್ದಾರೆ. ಆದರೆ ಗಡಿ ಒಳಗಡೆ, ದೇಶದ ಒಳಗಡೆ ಇದ್ದಾರಲ್ಲ, ಈ ಧರ್ಮಾಂಧ ಮನಸ್ಥಿತಿಗಳಿದಾವಲ್ಲ, ಈ ಒಂದು ನಮ್ಮನ್ನು ಹೊಡಿಬೇಕು, ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ, ಇವ್ರ ಬಗ್ಗೆ ಏನು ಮಾಡ್ತೀರಿ? ಈ ಒಳಗಡೆ ಇರುವಂಥ ಎನಿಮೆಗಳ ಬಗ್ಗೆ ಏನು ಮಾಡ್ತೀರಿ? ಈಗ ಕಾಶ್ಮೀರದಲ್ಲಿ ಆಗಿರುವಂಥ ಘಟನೆಯಿಂದ ಅತಿ ಹೆಚ್ಚು ಪ್ರವಾಸೋದ್ಯಮಕ್ಕೆ ಧನಿ ಆಗಿರೋದು ಕಾಶ್ಮೀರದವರಿಗೇನೆ. ಇನ್ನು ಮುಂದೆ ಆದರೂ ಕಾಶ್ಮೀರಿಗಳು ಈ ರೀತಿ ಭಯೋತ್ಪಾದಕರಿಗೆ ಬೆಂಬಲ ಕೊಡೋದನ್ನು ನಿಲ್ಲಿಸಬಹುದಾ, ಅಥವಾ ಏನು ಅವ್ರಿಗೆ ಹೇಳ್ತೀರಾ? ಕಾಶ್ಮೀರಿಗಳಿಗೆ ಕೆಲವರು ಏನು ಸಹಕಾರ ಕೊಡ್ತಾರೆ ಭಯೋತ್ಪಾದಕ. ಅಲ್ಲ, ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ. ಏನು ಭಾರತಕ್ಕೂ ಇಸ್ಲಾಮಿಗೆ ಏನು ರೀ ಸಂಬಂಧ? ನಿಮ್ಮ ಪರಕೀಯ ಧರ್ಮ ನಿಮ್ಮದು. ನೀವು ನೆಲ ಕಂಡುಕೊಂಡು, ನೆಲ ಕೇಳಿಕೊಂಡು, ಆಶ್ರಯ ಕೇಳ್ಕೊಂಡು ಬಂದಿರೋರು. ಅವರಿಗೆ ಈ ಥರ ಆಶ್ರಯ ಕೇಳ್ಕೊಂಡು ಬಂದಂಥ ಧರ್ಮವನ್ನು ಪಾಲಿಸುವವರಿಗೆ ಅವರಲ್ಲಿ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದರೆ ಅವರಿಗೆ ಟೂರಿಸಮ್ಮು, ಈ ಥರ ಊಟ ಮಾರಾಟ ಅವ ಬಗ್ಗೆ ಯೋಚನೆ ಮಾಡಲ್ಲ. ಆ ಧರ್ಮಾಂಧತೆಯ ಅಂಧಕಾರದಲ್ಲಿರೋರಿಗೆ ಇವ್ಯಾವ ಮುಖ್ಯವಾಗೋದಿಲ್ಲ. ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಅಲ್ಲಿ ಅಷ್ಟು ಜನ ಟೆರರಿಸ್ಟ್ಗಳು ಬಂದಿದ್ದಾರೆ. ಅಲ್ಲಿರುವಂಥ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ಅಲ್ಲಿರುವಂಥ ರೆಸಾರ್ಟ್ಗಳನ್ನ ರನ್ ಮಾಡೋರು ಇರ್ಬೋದು. ಅವ್ರಿಗೆಲ್ಲ ಗೊತ್ತಿರಲ್ವೇನ್ರಿ ಇಲ್ಲಿ ಲೋಕಲಲ್ಲಿ? ಅವ್ರನ್ನ ಕೇಳ್ಕೊಂಡು ಯಾವ ದಿನ ಎಷ್ಟು ಜನ ಟೂರಿಸ್ಟ್ ಬರ್ತಾರೆ, ಎಷ್ಟು ಬುಕ್ಕಿಂಗ್ ಇದೆ ಅದನ್ನು ತಿಳ್ಕೊಳ್ದಲ್ಲೇ ಇರ್ತಾರೆ, ಆ ಮಾಹಿತಿನೂ ಕೊಡ್ದಲ್ಲೇ ಇರ್ತಾರೆ. ಲೋಕಲ್ ಸಪೋರ್ಟ್ ಇಲ್ದಲ್ಲ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಕೂತ್ಕೊಂಬಿಟ್ಟು ಕಾಶ್ಮೀರಿಗಳೆಲ್ಲ ಅಲ್ಲಿರುವಂಥ ಮುಸಲ್ಮಾನರು ಟೂರಿಸಮಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ದಲ್ಲೇಕ್ ಹತ್ರ ಹೋದರೆ ಅಲ್ಲಿ ಮಸಾಲ ಪೂರಿ ಮಾಡೋರನ್ನೇ ಬಂದು ಹೆಕ್ಕಿ ಹೊಡಿತಾರೆ. ಒಬ್ಬರಾರು ಖಂಡಿಸಿದ್ರೇನ್ರಿ? ಒಂದು ಪ್ರೊಟೆಸ್ಟ್ ಮಾರ್ಚ್ಗಳಾಗುತ್ತಾ ಅಲ್ಲಿ ಅವರ ಮನಸ್ಥಿತಿನೇ ಬೇರೆ ಇದೆ. ಯಾವ ದೇಶದಲ್ಲಿ ನೋಡಿ, ಯುರೋಪ್ನಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ, ಕೊನೆಗೆ ಯುರೋಪಿಯನ್ಸಿಗೆ ಹೊಡಿತಾರೆ. ಇವತ್ತು ಫ್ರಾನ್ಸ್ ಸ್ಥಿತಿ ಏನಾಗಿದೆ? ಅಲ್ಲಿರುವಂಥವ್ರು ಈಗ ಮ್ಯಾಕ್ರಾನಿಗೂ ಇನ್ನೂ ಬುದ್ಧಿ ಬಂದಿಲ್ಲ. ಅಲ್ಲಿ ಅವರು ಆಶ್ರಯ ಕೊಟ್ಟರು. ಆಶ್ರಯ ಕೊಟ್ಟಾದ್ಮೇಲೆ ಇವತ್ತು ಫ್ರಾನ್ಸ್ನಲ್ಲಿ ಐಫೆಲ್ ಟವರ್ ಎದುರುಗಡೆ ಬಂದು ದನ ಕಡಿದು ಬೇಯಿಸ್ತಾ ಇದ್ದಾರೆ. ಇದು ನೋಡ್ರಿ, ಅವರಿಗೂ ಯುರೋಪಿಗೂ ಇಸ್ಲಾಮಿಗೂ ಸಂಬಂಧನೇ ಇಲ್ಲ. ಆಶ್ರಯ ಕೊಟ್ಟವ್ರನ್ನೇ ಮುಗಿಸಾಕೊಟ್ಟಿರೋವಂಥ ಮನಸ್ಥಿತಿ. ಇಂಥವ್ರಿಗೆ ನಿಮಗೆ ಯಾವ ವ್ಯಾಪಾರ ವಹಿವಾಟು ಯಾವುದು ಮುಖ್ಯವಾಗಿಲ್ಲ. ಅಂಬೇಡ್ಕರ್ ಅವರನ್ನು ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ. ಅವರ ಹೇಳಿರುವಂಥ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು
ಇದಕ್ಕೆ ಹೆಡೆಮುರಿ ಕಟ್ಟುವಂಥದ್ದು ಒಂದೇ ಉಪಾಯ, ಹಿಂದೂಗಳು ಒಗ್ಗಟ್ಟಾಗಿರುವಂಥದ್ದು ಅದಕ್ಕಿಂತ ದೊಡ್ಡ ಉಪಾಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಸರ್, ಇದೆಲ್ಲ ರಾಜಕೀಯ ಆಗ್ತಾ ಇದೆ. ಯಾಕಂದ್ರೆ ಮಾದೇವಪ್ಪ ಅವರ ಟ್ವೀಟ್ ನಲ್ಲಿ ಪ್ರಧಾನಿ ರಾಜನಾಥ್ ಸಿಂಗ್, ಅಮಿತ್ ಶಾ ರಾಜೀನಾಮೆ ಮಹಾದೇವಪ್ಪನವ್ರನ್ನ ಮೈಸೂರವರೇ ಸೀರಿಯಸ್ ತೊಗೊಂಡಿಲ್ಲ ಬಿಟ್ರೆ.